ರಾಜ್ಯದಲ್ಲಿ ಮೂಡಿದ ಮಾದರಿ ಕಸಮುಕ್ತ ತಿಪಟೂರು, ಸ್ವಚ್ಛತೆಗೆ ಆದ್ಯತೆ, ಎಲ್ಲೆಡೆ ಜಾಗೃತಿ ಅಭಿಯಾನ. ತಿಪಟೂರು ನಗರವನ್ನು ನಗರಸಭೆಯಿಂದ ಹಾಗೂ ಸುಂದರವಾಗಿಡಲು ಹಲವು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದ್ದು, ವಿವಿಧ ಹಂತಗಳಲ್ಲಿ ಕಾರ್ಯ ಯೋಜನೆಗಳನ್ನು ರೂಪಿಸಲಾಗಿದೆ. ಜನರು ಕಸ ಎಸೆಯುತ್ತಿದ್ದ ಸ್ಥಳವನ್ನು ಗುರುತಿಸಿ ಅಲ್ಲಿ ಸೌಂದರೀಕರಣ ಕಾರ್ಯ ಕೈಗೊಳ್ಳಲಾಗುತ್ತಿದೆ. ನಗರದ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಹಳೆಯ ಟೈರ್, ಪ್ಲಾಸ್ಟಿಕ್ ಬಾಟಲಿ ಸೇರಿದಂತೆ ತ್ಯಾಜ್ಯ ಉಪಯೋಗಿಸಿ ಸ್ವಚ್ಛತೆ ಸಂದೇಶ ಸಾರುವ ಮಾದರಿ ರಚಿಸಲಾಗಿದೆ. ರಂಗೋಲಿ ಹಾಗೂ ಭಿತ್ತಿ ಚಿತ್ರಗಳ ಮೂಲಕ ಸ್ವಚ್ಛತೆ, ಹಸಿ ಒಣಕಸ ವಿಂಗಡಣೆ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ಕುರಿತು ಚಿತ್ರಾತ್ಮಕ ಸಂದೇಶಗಳನ್ನು ಮೂಡಿಸಲಾಗಿದೆ. ಸಮುದಾಯ ಪರಿವೀಕ್ಷಕರು, ವಿದ್ಯಾರ್ಥಿಗಳಿಂದ ಹಿಡಿದು ವೃದ್ಧರವರೆಗೂ ಗಮನ ಸೆಳೆಯುವ ರೀತಿಯಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಎಪಿಎಂಸಿ ಆವರಣದ ಪಕ್ಕ ಕೋಟೆ ಪ್ರದೇಶ, ಸಾರ್ವಜನಿಕ ಆಸ್ಪತ್ರೆ ಹಿಂಭಾಗದ ವಾರ್ಡ್ ಸೇರಿದಂತೆ ಹಲವೆಡೆ ಕಸದ ರಾಶಿ ಹೆಚ್ಚಾಗುತ್ತಿದ್ದು, ಅಂತಹ ಸ್ಥಳಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯ ನಡೆಸಿ ಕಸ ವಿಲೇವಾರಿ ವ್ಯವಸ್ಥೆ ಬಲಪಡಿಸಲಾಗಿದೆ. ಸಮುದಾಯ ಪರಿವೀಕ್ಷಕರು, ಪೌರಕಾರ್ಮಿಕರು ತ್ಯಾಜ್ಯ ಸಂಗ್ರಹಣಾ ವಾಹನಗಳ ಮೂಲಕ ನಿರಂತರ ಕಸ ಸಂಗ್ರಹಣೆಗೆ ನಗರಸಭೆ ಮುಂದಾಗಿದೆ. ಹಸಿ ಕಸ ಹಾಗೂ ಒಣಕಸ ವಿಂಗಡಣೆಗೆ ಆದ್ಯತೆ ನೀಡಲಾಗಿದೆ. ಆದರೆ ಗಾಂಧಿನಗರ ಭಾಗದಲ್ಲಿ ಮಾಂಸ ತ್ಯಾಜ್ಯ ಸೇರಿದಂತೆ ಕಸವನ್ನು ಎಲ್ಲೆಂದರಲ್ಲಿ ಎಸೆಯುತ್ತಿರುವುದು ಮುಂದುವರೆದಿದ್ದು, ಮುಂದಿನ ದಿನಗಳಲ್ಲಿ ದಂಡ ವಿಧಿಸುವ ಜೊತೆಗೆ ಪ್ರಕರಣ ದಾಖಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ನಗರಸಭೆ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಜನರು ನಿದ್ದೆಯಲ್ಲಿರುವಾಗಲೇ ಬೀದಿಗಳು ಸ್ವಚ್ಛವಾಗಲು ಪೌರಕಾರ್ಮಿಕರು ಶ್ರಮಿಸುತ್ತಿದ್ದು, ದುರ್ಗಂಧ, ಧೂಳು, ಬಿಸಿಲು, ಮಳೆಯ ನಡುವೆಯೂ ಕೈಗೆ ಕೈಗವಸು ಧರಿಸಿ ಕಸದ ರಾಶಿಯಲ್ಲಿ ಕೈ ಹಾಕಿ ಅವರ ಶ್ರಮವು ನಮ್ಮ ದಿನದ ಶುಭಾರಂಭಕ್ಕೆ ಕಾರಣವಾಗಿದೆ. ಹಸಿ ಕಸದಿಂದ ಗೊಬ್ಬರವಾಗುತ್ತೆ, ಒಣ ಕಸ ಮರುಬಳಕೆಗೆ ಹೋಗುತ್ತೆ. ಈ ಸರಳ ಕ್ರಮಗಳು ಪರಿಸರವನ್ನ ಮಾತ್ರವಲ್ಲದೆ ಕಸ ಎತ್ತುವ ಕೈಗಳನ್ನು ರಕ್ಷಿಸುತ್ತವೆ. ನಮ್ಮ ಸಣ್ಣ ಜವಾಬ್ದಾರಿ ಅವರ ದೊಡ್ಡ ನೋವನ್ನು ಕಡಿಮೆ ಮಾಡಬಹುದು ಎನ್ನುತ್ತಾರೆ ನಗರಸಭೆ ಆಯುಕ್ತ ವಿಶ್ವೇಶ್ವರ ಬದರಕಡೆ. ಸೃಜನಶೀಲತೆ ಹಾಗೂ ಪರಿಸರ ಕಾಳಜಿಯ ಸಂಯೋಜನೆ ಮೂಲಕ ಸ್ವಚ್ಛ ತಿಪಟೂರು ನಿರ್ಮಾಣಕ್ಕೆ ಮುಂದಾಗಿರುವ ನಗರಸಭೆ ಕ್ರಮಕ್ಕೆ ಜನರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತಿಪಟೂರು ನಗರಸಭೆ ವತಿಯಿಂದ ಸ್ವಚ್ಛ ಭಾರತ ಅಭಿಯಾನ ಅಡಿ ಮತ್ತು ಸ್ವಚ್ಛ ತಿಪಟೂರು ತಿಪಟೂರು ನಗರವನ್ನು ಸ್ವಚ್ಛ ನಗರವನ್ನು ಆಗಿಸಲು ತಿಪಟೂರು ನಗರಸಭೆಯಿಂದ ಎಲ್ಲ ಕಾಮಗಾರಿ ಕೈಗೊಳ್ತಾ ಇದೆ. ಮಾನ್ಯ ಶಾಸಕರು ಮತ್ತು ಮಾನ್ಯ ಆಡಳಿತಾಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ತಿಪಟೂರು ನಗರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ತರಹದ ಕಸವನ್ನು ಬಿಸಾಡೋದಾಗಲಿ ಅದನ್ನೆಲ್ಲ ತಡೆಗಟ್ಟುವ ಉದ್ದೇಶದಿಂದ ನಗರಸಭೆಯಿಂದ ನಮ್ಮ ಇಂಜಿನಿಯರ್ ಇರ್ಬೋದು, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರು, ನಮ್ಮ ಮೇಸ್ತ್ರಿಗಳು ಮತ್ತು ಎಲ್ಲ ಪೌರ ಕಾರ್ಮಿಕರ ಜೊತೆ ನಾವು ಎಲ್ಲ ರೆಗ್ಯುಲರ್ ಮೀಟಿಂಗ್ ಮಾಡಿಬಿಟ್ಟು ತಿಪಟೂರು ನಗರ ವ್ಯಾಪ್ತಿಯಲ್ಲಿ ಮೇಜರ್ ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇದ್ದಾವೆ, ಅಂದರೆ ಎಲ್ಲೆಲ್ಲಿ ಕಸ ತಂದು ಜನ ಹಾಕ್ತಿದ್ದಾರೆ ಆ ಜಾಗಗಳಾಗಲಿ ಅದನ್ನು ಮರು ಸೃಷ್ಟಿಸಿ ಒಂಥರ ಒಂದು ಬ್ಯೂಟಿಫಿಕೇಷನ್ ಮಾಡೋಕ್ಕೆ ಒಂದು ಕಾನ್ಸೆಪ್ಟ್ ತಂದಿದ್ದೀವಿ. ಅದು ತುಂಬ ಸಾರ್ವಜನಿಕರ ಮೆಚ್ಚುಗೆ ಪಡೆದುಕೊಂಡಿದೆ. ಅದೇ ರೀತಿ ಮೇಜರ್ ರೋಡ್ಗಳಲ್ಲಿ ಏನೇನಿದೆ ಅದು ಕಸ ಇತ್ತು ಅದನ್ನು ತೆಗೆಸ್ತಾ ಇದ್ದೀವಿ. ಇನ್ನೊಂದು ಕೆಲವು ಪ್ರದೇಶಗಳಲ್ಲಿ ಲೆಗಸಿ ವೇಸ್ಟ್ ಅಂತಾರೆ, ಅಂದರೆ ಸುಮಾರು 10 ವರ್ಷದಿಂದಲೇ ಒಂದೊಂದು ಜಾಗ ಕಸ ಬಂದಿತ್ತು ಅಥವಾ ಗಿಡಗಂಟೆಗಳು ಬೆಳೆದಿತ್ತು. ಫಾರ್ ಎಕ್ಸಾಂಪಲ್ ನಾವು ನೋಡ್ಬೋದು ಗಾಂಧಿನಗರದ ಉರ್ದು ಸ್ಕೂಲ್ ಪಕ್ಕದಲ್ಲಿ ಏನು ಇತ್ತು ಅದನ್ನು ತಗೊಳ್ಳೋದಾಗಲಿ, ಅದರ ಜೊತೆಗೆ ಬೇರೆ ಬೇರೆ ಪಾರ್ಕ್ಗಳಲ್ಲಿ ಸುಮಾರು ವರ್ಷಗಳಿಂದ ಏನು ಗಿಡಗಂಟೆ ಬಂದಿತ್ತು ಅದನ್ನು ಕ್ಲೀನ್ ಮಾಡಿಸೋದಾಗಲಿ ಅವೆಲ್ಲ ಕ್ರಮಗಳು ಕೈಗೊಳ್ತಾ ಇದ್ದೀವಿ. ಆದರೆ ಈ ನಮ್ಮ ತಿಪಟೂರು ನಗರವನ್ನು ಕರ್ನಾಟಕದ ಆಗಲಿ ದೇಶದಲ್ಲಿ ಅತ್ಯಂತ ಸುಂದರ ನಗರವನ್ನು ಮಾಡಬೇಕಾದ್ರೆ ನಮ್ಮ ಸಾರ್ವಜನಿಕರದು ಮತ್ತು ನಗರ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರ ಸಹಕಾರ ತುಂಬ ಅವಶ್ಯವಾಗಿರ್ತದೆ. ಪ್ರತಿ ಮನೆಗೆ ಸುಮಾರು 1 kgದಿಂದ 2 kg ಕಸ ಬರ್ಬೋದು, ಉತ್ಪತ್ತಿ ಆಗ್ಬೋದು. ಅದು ಒಂದು 5 ನಿಮಿಷದ ಕೆಲಸ. ಅಥವಾ ನಾವು ಹಸಿ ಕಸ, ಒಣ ಕಸ ಮತ್ತು ಹಜಾರ್ಡಸ್ ವೇಸ್ಟ್ ಅಂತ ಸಪ್ರೇಟ್ ಮಾಡೋದು. ಅದನ್ನೇ ನಾವು ನಮ್ಮ ನಗರಸಭೆಗೆ ಪ್ರತಿ ದಿವಸಕ್ಕೆ ನಮಗೆ 20 ರಿಂದ 25 ಟನ್ ಕಸ ಬರ್ತದೆ. ಆ ಕಸನ ವಿಂಗಡಣೆ ಮಾಡೋದು ತುಂಬ ಕಷ್ಟಕರವಾಗಿರ್ತದೆ. ಸಾರ್ವಜನಿಕರ ನಗರದ ನೈರ್ಮಲ್ಯೀಕರಣವೂ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತದೆ. ಅದರ ಜೊತೆಗೆ ನಮ್ಮ ಪೌರ ಕಾರ್ಮಿಕರ ಆರೋಗ್ಯ ಅದನ್ನು ನೋಡ್ಕೊಳ್ಳೋದು ಕಷ್ಟ ಆಗ್ತದೆ. ಆದ್ದರಿಂದ ಯಾವುದೇ ತಮ್ಮ ಮನೆಗೆ ನಮ್ಮ ವಾಹನಗಳು ಬರ್ತವೆ ಅದನ್ನು ಸೆಗ್ರಿಗೇಷನ್ ಮಾಡಿ ನಮ್ಮ ವಾಹನಗಳಿಗೆ ಕೊಡಿ. ಅದರ ಜೊತೆಗೆ ಯಾವುದೇ ರೀತಿ ರಸ್ತೆ ಬದಿಗಳಲ್ಲಾಗಲಿ, ಪಾರ್ಕ್ಗಳಲ್ಲಾಗಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿ ಕಸನ ಎಸೆಯಬೇಡಿ. ಮತ್ತು ನಗರದ ಸೌಂದರ್ಯೀಕರಣಕ್ಕೆ ತಮ್ಮ ಕೈ ಜೋಡಿಸಿ ಅಂತ ಹೇಳುತ್ತಾ ತಿಪಟೂರು ನಗರವನ್ನು ಸುಂದರ ನಗರವನ್ನು ಮಾಡಿಸಿ ನನ್ನ ಕಸ ನನ್ನ ಜವಾಬ್ದಾರಿ ಈ ದೇಶದಿಂದ ನಮ್ಮ ನಗರವನ್ನು ಅತ್ಯಂತ ಸುಂದರ ನಗರವನ್ನು ಮಾಡೋಕ್ಕೆ ನಮಗೆ ಸಹಕರಿಸಿ ಅಂತಂದು ಕೋರಿದ್ದೇವೆ.